ಇವತ್ತು ನಮ್ಮ ಮನೇಲಿ ಗಂಗಮ್ಮನ್ ಮಾಡ್ತಾ ಇದೀವಿ. ಹಾಗಾಗಿ ದೇವ್ರ ಮನೆ ಹೊಸ್ಲು ಮೇಲೆ ಏನಾದ್ರು ಡಿಫ್ರೆಂಟ್ ಆಗಿ ರಂಗೋಲಿ ಟ್ರೈ ಮಾಡೋಣ ಅಂತ ಈ ತರ ಗಣೇಶನ ಟ್ರೈ ಮಾಡಿದೆ. ಹಾಗೆ ದೇವ್ರ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಬರೋ ಅಷ್ಟೊತ್ತಿಗೆ ನಮ್ಮತ್ತೆ ತಂಬಿಟ್ಟಿಗೆ ಪಾಕ ರೆಡಿ ಮಾಡಿದ್ರು. ನಾನ್ ಬಂದು ಈ ತರ ತಂಬಿಟ್ನೆಲ್ಲ ಮಿದ್ದಿ ರೆಡಿ ಮಾಡ್ಕೊಂಡೆ. ಹಾಗೆ ಆರ್ತಿಗೂ ಕೂಡ ಈ ತರ ಎಲ್ಲ ಅಲಂಕಾರಗಳನ್ನೆಲ್ಲ ಮಾಡ್ಕೊಂಡು ರೆಡಿ ಮಾಡ್ಕೊಂಡೆ. ಆಮೇಲೆ ನಾನು ರೆಡಿಯಾಗಿ ಬಂದು ದೇವ್ರ ಪೂಜೆ ಎಲ್ಲ ಮುಗಿಸ್ಕೊಂಡು ದೇವ್ರ ಹತ್ರ ಈ ತರ ಆರ್ತಿನ ಬೆಳಿಕೊಂಡೆ. ಚಿರಸ್ವಿ ಮೇಲೆ ಸುಮ್ನೆ ಈ ತರ ಇಟ್ಟು ಅವಳಿನ ಸಣ್ಣವಳಲ್ವಾ, ಹಾಗಾಗಿ ಅವಳ ಕೈಲಿ ಈಗಲೇ ಹೊತ್ಕೊಳಕ್ ಆಗಲ್ಲ, ಸುಮ್ನೆ ಈ ತರ ಇಟ್ಟಿದ್ದು ಅಷ್ಟೇನೆ. ನೆಕ್ಸ್ಟ್ ಇಯರ್ ಹೊತ್ಕೊಳಿವಂತೆ ಅಂತ ಹೇಳಿ ದೇವಸ್ಥಾನಕ್ಕೆ ಆಲ್ರೆಡಿ ಟೈಮ್ ಆಗೋಗಿತ್ತು. ಹಾಗಾಗಿ ನಾವೆಲ್ಲ ದೇವಸ್ಥಾನಕ್ಕೆ ಹೊರಟು. ಆಕ್ಚುಲಿ ನಾನು ಪ್ರೆಗ್ನೆಂಟ್ ಇರ್ಬೇಕಾದ್ರೆ ನನ್ನ ಕನ್ಸಲ್ಲಿ ನಾನು ಡೆಲಿವರಿಗೆ ಹೋಗಿದ್ದೀನಿ. ಯಾರೋ ನರ್ಸ್ ಬಂದ್ಬಿಟ್ಟು ನಿಮ್ಮ ಮನೆ ದೇವರು ಗಂಗಮ್ಮ ಅಲ್ವಾ, ಹೋಗಿ ಫಸ್ಟ್ ಗಂಗಮ್ಮನ್ ಮಾಡ್ಕೋಬಾ ಅಂತ ಹೇಳೋ ತರ ಕನ್ಸು ಬಿದ್ದಿತ್ತು. ಆವಾಗ ನಾನು ಈ ದೇವಸ್ಥಾನಕ್ಕೆ ಬಂದು ಬೇಡ್ಕೊಂಡು ಪೂಜೆ ಮಾಡಿಸ್ಕೊಂಡು ಹೋಗಿದ್ದೆ. ಇದೊಂದು ಹರಕೆ ಬಾಕಿ ಉಳಿದ್ಬಿಟ್ಟಿತ್ತು. ಹಾಗಾಗಿ ಇವತ್ತು ಬಂದಿದ್ದೀವಿ. ನಮ್ ಜೊತೆ ಲಕ್ಷ್ಮಿ ಆಂಟಿ ಕೂಡ ಬಂದಿದ್ರು. ನಾವು ಸ್ವಲ್ಪ ಲೇಟ್ ಆಗಿ ಹೋಗ್ಬಿಟ್ಟಿದ್ದು, ಹಾಗಾಗಿ ಯಾರು ಜನ ಇರ್ಲಿಲ್ಲ, ಫ್ರೀ ಆಗಿತ್ತು. ಹಾಗೆ ತಗೊಂಡೋಗಿದ್ ಆರ್ತಿನ ದೇವ್ರ ಮುಂದೆ ಇಟ್ಟಿ ಪೂಜೆ ಸಾಮಾನು ಎಲ್ಲಾನು ಜೋಡಿಸ್ಕೊಳ್ಳೋಕೆ ಕುತ್ಕೊಂಡು ಈ ಕಡೆ ನಾನು ಮಡ್ಲಕ್ಕಿ ಜೋಡಿಸ್ಕೊಳ್ಳೋಣ ಅಂತ ಎಲ್ಲ ಜೋಡಿಸ್ಕೊಂತಾ ಇದ್ದೆ. ಲಕ್ಷ್ಮಿ ಆಂಟಿನೂ ಹೆಲ್ಪ್ ಮಾಡ್ತಾ ಇದ್ರು. ಒಂದ್ ತಟ್ಟೆ ತುಂಬಾ ಅಕ್ಕಿ ತುಂಬಿ ಅದ್ರ ಮೇಲೆ ಬೆಲ್ದಚ್ಚು, ಕೊಬ್ಬರಿ ಬಟ್ಲು, ಹಸಿರು ಗಾಜಿನ ಬಳೆ, ಬ್ಲೌಸ್ ಪೀಸು, ಅರಿಶಿನ, ಕುಂಕುಮ, ಮಲ್ಗೆ ಹೂವು, ಬಳೆ ಬಿಚ್ಚಾಲೆ, ಎಲೆ, ಅಡಿಕೆ, ಬಾಳೆ ಹಣ್ಣು ಮತ್ತೆ ಕಾಣಿಕೆನ ಇಟ್ಟು ಮಡ್ಲಕ್ಕಿನ ದೇವರಿಗೆ ಕೊಟ್ಟೆ. ಕೆಲವೊಂದ್ ಕಡೆ ಗಂಗಮ್ಮನ್ಗೆ ಕೋಳಿ ಕೊಯ್ಯಲ್ಲ, ಬಟ್ ನಾವು ಮಾಡೋ ಗಂಗಮ್ಮನ್ಗೆ ಕೋಳಿ ಕೊಯ್ತಾರೆ. ಹಾಗಾಗಿ ಕೋಳಿನೂ ತಗೊಂಡ್ ಬಂದಿದ್ದು. ಈ ಕಡೆ ನಮ್ಮನೆಯವರು ಕೋಳಿ ಕಾಲ್ನೆಲ್ಲ ಬೆಚ್ಚಿ ರೆಡಿ ಮಾಡ್ಕೊಂತಾ ಇದ್ರು. ಅಷ್ಟರಲ್ಲಿ ದೇವ್ರ ಪೂಜೆ ಎಲ್ಲ ಮುಗಿದ್ಮೇಲೆ ಕೋಳಿಗೂನು ಕಾಲೆಲ್ಲ ತೊಳ್ದಿ ಅದಕ್ಕೂ ಅರಿಶಿನ ಕುಂಕುಮ ಎಲ್ಲ ಇಟ್ಟಿ ಪೂಜೆ ಮಾಡಿ ಒಂದ್ ಕರ್ಪೂರನ ಹಚ್ಚಿ ದೇವ್ರಿಗೆ ಅರ್ಪಿಸಿದ್ರು. ಅದಾದ್ಮೇಲೆ ತಲೆ ಮೇಲೆ ನೀರ್ ಹಾಕಿ ದೇವ್ರು ಕೊದ್ರಿದ ತಕ್ಷಣ ಅದನ್ನ ಕಟ್ ಮಾಡ್ತಾರೆ. ಸೊ ನೀರ್ ಹಾಕಿದ ತಕ್ಷಣ ಫಸ್ಟ್ ಟೈಮಿಗೆನೆ ಕೊದ್ರು ಬಿಡ್ತು. ಸೊ ಅದಾದ್ಮೇಲೆ ಫಸ್ಟ್ ಟೈಮು ನಾನು ನನ್ನ ಲೈಫಲ್ಲಿ ಕೋಳಿ ಕುಯ್ಯಕ್ಕೆ ಹಿಡ್ಕೊಂಡಿದ್ದು. ನಮ್ಮ ಮನೆಯವ್ರು ಕುಯ್ತಾ ಇದ್ರು. ನನ್ಗೊಂಥರ ಮಿಕ್ಸ್ಡ್ ಫೀಲಿಂಗು. ಓಕೆ ದೇವ್ರಿಗೆ ಕೊಡ್ತಾ ಇರೋದು, ಬಟ್ ಸ್ಟಿಲ್ ನನ್ಗೊಂಥರ ಭಯ ಆಗ್ತಾ ಇತ್ತು. ಕೊನೆಗೂ ಕಟ್ ಮಾಡಿ ದೇವರಿಗೆ ಅರ್ಪಿಸಿ ನಾವು ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಅಲ್ಲೇ ಮಾತಾಡ್ಕೊಂಡು ನಿಂತಿದ್ದೋ, ಪೂಜೆ ಎಲ್ಲ ಚೆನ್ನಾಗಾಯ್ತು ಅಂತ ಹೇಳಿ. ಅದಾದ್ಮೇಲೆ ಈ ಕಡೆ ದೀರ್ಘದಂಡ ನಮಸ್ಕಾರ ನೋಡಿ ನನ್ನ ಮಗಳು ಹೇಗ್ ಮಾಡ್ತಾ ಇದ್ದಾಳೆ. ನಾವು ಮಾಡ್ತಾ ಇದ್ವಲ್ಲ, ನಮ್ಮನೆ ಕಾಪಿ ಮಾಡ್ತಾ ಇದ್ಲು. ಈಗಿನ ನಡುವೆ ಪೂಜೆ ಮಾಡೋದು, ಈ ತರ ದೀರ್ಘದಂಡ ನಮಸ್ಕಾರ ಮಾಡೋದು ಅದೆಲ್ಲ ಅವಳಿಗೆ ಇಂಟ್ರೆಸ್ಟ್ ಜಾಸ್ತಿ. ಸೊ ಎಲ್ಲ ಪೂಜೆ ಎಲ್ಲ ಮಾಡ್ಕೊಂಡು ಸ್ಟ್ರಾಂಗ್ ಆಗಿ ಬೇಡ್ಕೊಂಡು ಮನೆ ಕಡೆ ಬಂದು. ಹೀಗಾಗಿತ್ತು ನನ್ನ ಮಿನಿ ವ್ಲಾಗ್. ಬಾಯ್.